ಪಾರಿಜಾತನಿಗೆ ನಿದ್ರೆನೇ ಬರ್ಲಿಲ್ಲ. ತನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ಳುವ ಸೊಸೆ ಬರ್ತಾರೆ ಅಂದ್ರೆ ಕಿತ್ತು ತಿನ್ನುವಂತಹ ಸೊಸೆ ಬಂದಿದ್ರು. ಯಾವಾಗ ನೋಡಿದ್ರು ಮನೆಯಲ್ಲಿ ಜಗಳನೆ. ಅವರ ನಿದ್ರೆಯಿಂದ ಪಾರಿಜಾತನಿಗೆ ಮನೆಯಲ್ಲಿ ಸರಿಯಾಗಿ ನಿದ್ರೆನೇ ಇಲ್ಲ. ಒಂದು ದಿನ, ನೋಡಮ್ಮ ರೋಜಾ, ನೀನು ದೊಡ್ಡ ಸೊಸೆಯಲ್ವಾ, ನೀನೇ ಸ್ವಲ್ಪ ಮನೆಯಲ್ಲಿ ಸಮಾಧಾನವಾಗಿದ್ದು ಜವಾಬ್ದಾರಿನ ತಗೋಬೇಕು. ನೀನೇ ಹೀಗೆ ಮಾಡಿದ್ರೆ ಹೇಗಮ್ಮ? ಎಲ್ಲರೂ ನಮ್ಮನ್ನೇ ನೋಡ್ತಿದಾರಮ್ಮ, ಅಕ್ಕಪಕ್ಕದವರೆಲ್ಲ ನಮ್ಮನ್ನ ನೋಡಿ ನಗ್ತಿದ್ದಾರೆ. ಒಂದ್ಸಲ ಆಲೋಚನೆ ಮಾಡು. ಆಹಾ, ಈ ಬುದ್ಧಿನ ಹೋಗಿ ನಿಮ್ ಸಣ್ಣ ಸೊಸೆಗೆ ಹೇಳಿ. ಅವಳು ದುರಂಕಾರದಿಂದ ಮೆರಿತಾ ಇದ್ದಾಳೆ, ಅವಳ ಮುಂದೆ ನಾನ್ ಕಡಿಮೆ ಆಗ್ಬೇಕಾ? ರೋಜಾ ಹೀಗೆ ಮಾತಾಡ್ತಾ ಇದ್ದಾಗ ಅಲ್ಲಿಗೆ ಸಣ್ಣ ಸೊಸೆಯಾದ ರಮ್ಯಾ ಬಂದ್ಲು. ಬಂದ ತಕ್ಷಣ ಕೋಪದಿಂದ ಉಗ್ರವಾಗಿ, ಏನೇ ನಂದು ಸಣ್ಣ ಮುಖ ಆದ್ರೆ ನಿಂದು ಗುಂಡು ಮುಖ ಕಣೆ. ಏನೇ ಮಾತು ಮಿತಿ ಮೀರ್ತಾ ಇದೆ, ಮಾತ್ನ ನೋಡಿ ಮಾತಾಡು. ನನ್ನ ನೋಡಿ ನೀನು ಏನೇನೋ ಮಾತಾಡಿದ್ರೆ ಆಮೇಲೆ ನಿನ್ ಬಾಯಲ್ಲಿ ನಾಲಿಗೆ ಇರಲ್ಲ. ನನ್ನ ಬಾಯಲ್ಲಿ ನಾಲಿಗೆ ಮಾತ್ರ ಅಲ್ಲ ಕಣೆ, ನಿನ್ನ ಬಾಯಲ್ಲಿ ಹಲ್ಲು ಇಲ್ಲದಂಗೆ ಮಾಡ್ತೀನಿ. ಅಬ್ಬಬ್ಬಬ್ಬಬ್ಬಾ, ನಿಲ್ಸ್ರೆ ನಿಮ್ ಜಗಳನ. ಈ ಮನೆ ಸಂಸಾರ ಮಾಡುವ ಮನೆನಾ? ಯಾವಾಗ ನೋಡಿದ್ರು ಜಗಳ ಮಾಡ್ತಾನೆ ಇರ್ತೀರಾ. ನೀವಿಬ್ಬರು ಒಂದೇ ಮನೆಯ ಸೊಸೆ ಕಣ್ರೆ. ಆ ವಿಷಯ ನಿಮ್ಗೆ ಅರ್ಥ ಆಗುತ್ತಾ? ಹೋಗಿ ಹೋಗಿ ಅಡಿಗೆ ಮಾಡಿ, ಹೊಟ್ಟೆ ತುಂಬಾ ಊಟ ಮಾಡಿ. ಎಷ್ಟು ದಿನ ಆಯ್ತು ಗೊತ್ತಾ? ಅತ್ತೆ, ನಾನು ಅನ್ನ ಮಾಡ್ತೀನಿ. ಅನ್ನ ಮಾತ್ರನೇ ನಾನ್ ಮಾಡೋದು. ಸಿಂಪಲ್ ಆಗಿ ಅನ್ನ ಮಾಡಿದ್ರೆ ಸಾಕಾಗಲ್ಲ. ಸಾರ್ ಯಾರ್ ನಿಮ್ ತಾತ ಬಂದ್ ಮಾಡೋದಾ? ಸಾರ್ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಪಡ್ಬೇಕು. ಅದಕ್ಕೆ ಈ ಮೇಡಮ್ಮು ಒಳ್ಳೆ ಐಡಿಯಾ ಮಾಡಿದಾಳೆ. ಇಲ್ ನೋಡಿ ಅಮ್ಮ, ಇವತ್ತೊಬ್ರು ಅನ್ನ ಮಾಡಿ, ಇನ್ನೊಬ್ರು ಸಾರ್ ಮಾಡಿ. ನಾಳೆ ಯಾರ್ ಸಾರ್ ಮಾಡಿದ್ರು ಅವ್ರು ಅನ್ನ ಮಾಡಿ, ಅನ್ನ ಮಾಡಿದವ್ರು ಸಾರ್ ಮಾಡಿ. ಪ್ರತಿಯೊಂದಕ್ಕೂ ಜಗಳ ಮಾಡೋದೇನಾ? ಹೋಗಿ 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 ಸರಿಯಾಗಿ ಅಡಿಗೆ ಮಾಡಿ. ಹೀಗೆ ಪಾರಿಜಾತ ಇಬ್ಬರನ್ನು ಸರಿಯಾಗಿ ಬೈದು ಇಬ್ಬರನ್ನು ಅಡಿಗೆ ಮಾಡಿ ಅಂತ ಅಡುಗೆ ಮನೆಗೆ ಕಳ್ಸಿದ್ರು. ಹೀಗೆ ಪಾರಿಜಾತ ಸೊಸೆಂದಿಯರ್ನ ಅಡಿಗೆ ಮಾಡಕ್ಕೆ ಕಳ್ಸಿ ಆಯ್ತು ಅಂತ ಸಮಾಧಾನವಾಗಿ ಇದ್ದಾಗ ಅಡುಗೆ ಮನೆಯಿಂದ ಪಾತ್ರೆಗಳ ಶಬ್ದ ಕೇಳಿಸ್ತಿತ್ತು. ಹೀಗೆ ಪಾರಿಜಾತ ಅಡುಗೆ ಮನೆಗೆ ಬಂದು ನೋಡಿದಾಗ ಇಬ್ಬರು ಸೊಸೆಂದಿರು ಭದ್ರಕಾಳಿಯ ಹಾಗೆ ಜಗಳವನ್ನು ಮಾಡ್ತಿದ್ರು. ಪುನಃ ಏನ್ರೇ ಆಯ್ತು? ಇವಾಗ ಬರುವಾಗ ತಾನೆ ಇಬ್ರು ಸಮಾಧಾನವಾಗಿ ಬಂದ್ರಿ. ಅತ್ತೆ, ನಾನು ಮಾಡುವ ಅನ್ನ ಚೆನ್ನಾಗಿರಲ್ಲಂತೆ, ಇವಳು ಮಾಡುವ ಸಾರು ಮಾತ್ರ ಚೆನ್ನಾಗಿರುತ್ತತ್ತೆ. ಇವಳು ಮಾಡುವ ಅನ್ನ ಇವಳು ಮುಖ ರೀತಿನೇ ಇರುತ್ತೆ ಅತ್ತೆ. ಅವಳ ಮುಖ ನೋಡಿ ಎಷ್ಟೊಂದು ಬಾಡಿ ಹೋಗಿದೆ ಅಂತ. ನನ್ ತಂಟೆಗೆ ಬರ್ಬೇಡ. ಹಾಳಾಗಿರುವ ನಿನ್ನ ತರಕಾರಿ ಸಾರು ತಿಂದ್ರೆ ಬೇದಿಯೇ ಆಗೋದು. ಸಾರಲ್ಲಿ ಕರ್ಬೇವಿನ ಸೊಪ್ಪಿಗೆ ಬದಲಾಗಿ ಬೇವಿನ ಸೊಪ್ಪು ಹಾಕುವವಳು ನೀನು ನನ್ ಬಗ್ಗೆ ಮಾತಾಡ್ತೀಯಾ? ಅತ್ತೆ ನೋಡಿ, ಇವಳು ನನ್ನ ಜಗಳದ ಮೇಲೆ ಜಗಳ ಎಳಿತಾ ಇದ್ದಾಳೆ. ಇನ್ ಮುಂದೆ ನಾನ್ ನೋಡ್ಕೊಂಡು ಸುಮ್ನೆ ಇರೋದಿಲ್ಲ. ಆಮೇಲೆ ಇವಳಿರ್ಬೇಕು ಅಥವಾ ನಾನಿರ್ಬೇಕು. ನಿನ್ನ ಕಣ್ಣು ಹಾಳಾಗೋಗ, ನಿನ್ ಬಾಯಿ ಬರದೇ ಹೋಗ ನನಗೆ ಮಾತಾಡ್ತೀಯನೇ? ಹಾಳಾಗಿರುವ ಮುಖವನ್ನು ಇಟ್ಕೊಂಡಿದ್ದೀಯಾ? ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ನಿರೇ. ಹೀಗೆ ರೋಜಾ ರಮ್ಯಾ ಜೋರಾಗಿ ಜಗಳ ಮಾಡ್ಕೊಂಡು ಜೋರಾಗಿ ಕಿರ್ಚಾಡ್ತಿದ್ರು. ಪಾರಿಜಾತನಿಂದ ಅವರ ಜಗಳವನ್ನು ತಗ್ಗಿಸಲು ಸಾಧ್ಯವಾಗಲಿಲ್ಲ. ಅಷ್ಟಕ್ಕೆ ಆ ಊರಿನ ಎಸ್ಐ ಅಲ್ಲಿಗೆ ಬಂದ್ರು. ಪೊಲೀಸ್ ಬಂದ ತಕ್ಷಣ ಇಬ್ಬರು ಸೊಸೆಂದಿರು ಮೌನವಾಗಿ ನಿಂತಿದ್ರು. ಏನ್ ಎಸ್ಐ ಸರ್, ಇಲ್ಲಿ ತನಕ ಬಂದಿದ್ದೀರಾ? ಗೊತ್ತಿಲ್ದೆ ಅಡ್ರೆಸ್ ತಪ್ಪಿ ಹೋಗಿ ಬಂದ್ರಾ? ಇಲ್ಲಮ್ಮ, ನಿಮ್ಮ ಮನೆಗೆ ಬಂದಿದ್ದು. ಈ ಮಧ್ಯೆ ಹಾಸ್ಪಿಟಲಿಗೆ ನಿಮ್ಮ ಊರಿನವರೇ ಹೆಚ್ಚಾಗಿ ಬರ್ತಾ ಇದ್ದಾರಂತೆ. ಈ ಊರಲ್ಲಿ ಏನಾದ್ರೂ ಅಪಪರಿಸರ ಆಗಿದೆಯಾ ಅಂತ ನೋಡ್ಲಿಕ್ಕೆ ಬಂದೆ. ಇಲ್ಲಿ ಬಂದ್ಮೇಲೆ ತಾನೇ ಗೊತ್ತಾಗಿದ್ದು ನಿಜ ಸಂಗತಿ ಏನು ಅಂತ. ಏನ್ ಸರ್ ನೀವು ಕೇಳ್ತಾ ಇರೋದು? ಊರಲ್ಲಿ ಎಲ್ರಿಗೂ ನಿದ್ರೆ ಇಲ್ದಂಗೆ ಮಾಡ್ತೀರಂತೆ. ನಿಮ್ಮ ಮನೆಯಲ್ಲಿ ಆಗ್ತಾ ಇರುವ ಬೊಬ್ಬೆಯಿಂದ ಅಕ್ಕಪಕ್ಕದ ಜನರು ನಿದ್ರೆ ಇಲ್ದೆ ಆರೋಗ್ಯ ಹಾಳಾಗಿ ಹಾಸ್ಪಿಟ್ಲಿಗೆ ಬರ್ತಿದ್ದಾರೆ ಅಂತ ವಿಷಯ ಬಂತು. ಅದಕ್ಕೆ ಬಂದು ನಾವು ಚೆಕ್ ಮಾಡಿದ್ರೆ ಅದು ನಿಜಾನೇ ಆಗಿದೆ. ಅಯ್ಯೋ ಎಸ್ಐ ಸರ್, ನಮ್ಮನೇಲಿ ಆ ರೀತಿ ಜಗಳ ಎಲ್ಲ ಆಗೋದಿಲ್ಲ ಸರ್. ಅವರಿಬ್ರು ಅಕ್ಕ ತಂಗಿಯರು, ಏನೋ ಸುಮ್ನೆ ಹಂಗೆ ಹಿಂಗೆ ಮಾತಾಡ್ಕೋತಾರೆ ಅಷ್ಟೇ. ಏನಮ್ಮ ಅದು ಸುಮ್ನೆ ಗಿಮ್ನೆ ಮಾತಾಡೋದು ಅಂತೀರಾ? ನಿಜವಾಗಿ ಈ ರೀತಿ ಬೈಗಳೆಲ್ಲ ಕೇಳಿಸ್ಕೊಂಡು ಅಕ್ಕಪಕ್ಕದ ಜನರು ಸರಿಯಾಗಿ ನಿದ್ರೆ ಮಾಡಕ್ಕಾಗುತ್ತಾ? ಇದನ್ನೆಲ್ಲ ಕೇಳ್ಕೊಂಡು ಸಹಿಸ್ಕೊಂಡು ಇರೋರು ಮಾತ್ರನೇ ಸರಿಯಾಗಿರ್ಲಿಕ್ಕೆ ಸಾಧ್ಯ. ಹೌದು, ಇಷ್ಟಕ್ಕೂ ಜಗಳ ಯಾಕೆ ಬರ್ತಿದೆ? ಇದೆಲ್ಲ ದೊಡ್ಡತನಕ್ಕೋಸ್ಕರ ರೀ. ಇಷ್ಟು ದಿನ ಈ ಮನೆಯಲ್ಲಿ ಎಲ್ರೂ ಸರಿಯಾಗೇ ಇದ್ರು. ಅಡುಗೆ ಮನೆಯ ವಿಷಯದಲ್ಲೇ ಜಾಸ್ತಿ ಜಗಳ ಬರೋದು. ಹಾಗೆ ಇದ್ರೆ ಅಡುಗೆ ಮನೆಯನ್ನು ಕೂಡ ಇಬ್ಬರಿಗೂ ಸಮಾನವಾಗಿ ಹಂಚಿಬಿಡಿ. ಒಳ್ಳೆ ಐಡಿಯಾ ಕೊಟ್ರಿ ಸರ್ ನೀವು. ಹಾಗೇನೆ ಮಾಡ್ತೀನಿ. ಸರಿ ಸರಿ, ನೀವಿನ್ನು ಹೊರಡ್ತೀರಾ? ಹೊರಡ್ತೀನಮ್ಮ. ಮೊದಲು ನಾನು ಇಲ್ಲಿಂದ ಹಾಸ್ಪಿಟ್ಲಿಗೇನೆ ಹೋಗ್ಬೇಕು. ನಿನ್ನ ಸೊಸೆಂದಿರು ಮಾಡಿದ ಜಗಳದಿಂದ ಅಯ್ಯೋ ದೇವ್ರೆ, ನನ್ನ ಕಿವಿಯಲ್ಲಿ ರಕ್ತ ಬರ್ತಿದೆ ನೋಡಮ್ಮ. ನಿಮಗೆ ಕೈ ಮುಗಿತೀನಮ್ಮ. ಇನ್ ಮುಂದೆ ಯಾರು ಹೇಳಿದ್ರು ಈ ಕಡೆ ನಾನು ಬರದೇ ಇಲ್ಲ. ಹಾಗೆ ಹೇಳಿ ಎಸ್ಐ ಅಲ್ಲಿಂದ ಹೊರಟೋದ್ರು. ಮರುದಿನನೇ ಪಾರಿಜಾತ ಅಡುಗೆ ಮನೆಯ ಮಧ್ಯದಲ್ಲಿ ಒಂದು ದೊಡ್ಡ ಗೋಡೆಯನ್ನು ನಿರ್ಮಾಣ ಮಾಡಿದ್ಲು. ಅಡುಗೆ ಮನೆಯನ್ನು 2 ಭಾಗವನ್ನಾಗಿ ಮಾಡಿ ಇಬ್ಬರಿಗೂ ವಿಂಗಡಣೆ ಮಾಡಿ ಕೊಟ್ಬಿಟ್ರು.
ಇವಾಗ ಇಷ್ಟು ದಿನ ನಡೆದ ಜಗಳ ಎಲ್ಲ ಈ ಗೋಡೆ ಕಟ್ಟಿದ್ರಿಂದ ಸರಿಯಾಗ್ಬೇಕು. ಅಯ್ಯೋ ದೇವ್ರೆ, ಇನ್ ಮುಂದೆ ಆದ್ರೂ ನಾನು ಸಮಾಧಾನವಾಗಿರ್ಬೋದು. ಏನಮ್ಮ ರೋಜಾ, ನಿಂಗ್ ಸಂತೋಷ ತಾನೇ? ಸಂತೋಷ ಅತ್ತೆ. ರಮ್ಯಾ, ನಿನಗೂ ಓಕೆ ತಾನೇ? ಓಕೆ ಅತ್ತೆ, ನನಗೆ ಮಹಾ ಸಂತೋಷ. ಅಬ್ಬಾ, ಚೆನ್ನಾಗಿ ನಿದ್ರೆ ಮಾಡಿ ಎಷ್ಟೋ ದಿನಗಳಾಯಿತು. ಇವಾಗ ಹೋಗಿ ನಾನ್ ಸ್ವಲ್ಪ ಹೊತ್ತು ಸಮಾಧಾನವಾಗಿ ನಿದ್ರೆ ಮಾಡ್ತೀನಮ್ಮ. ನೀವೇ ಅಡಿಗೆ ಮಾಡ್ಕೊಂಡು ತಿಂಡಿನೂ ನೀವೇ ತಿನ್ನಿ, ಅಡಿಗೆ ಮಾಡ್ಕೊಂಡು ಅನ್ನನೂ ನೀವೇ ತಿನ್ನಿ. ನಿಮ್ ಬದುಕು ನಿಮ್ಮ ಕೈಯಲ್ಲಿ. ಹೀಗೆ ಪಾರಿಜಾತ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ವೀರ ನಾರಿಯಂತೆ ಅವರ ರೂಮಿಗೆ ಹೋಗಿ ಮಲಗಿ ನಿದ್ರೆ ಮಾಡಿದ್ರು. ಹೀಗೆ ಕಂಬಳಿಯನ್ನು ಒದ್ಕೊಂಡು ನಿದ್ರೆಗೆ ಜಾರಿದ್ರು. ಹೀಗೆ ಸ್ವಲ್ಪ ಸಮಯದಲ್ಲೇ ಡಬಾರ್ ಅಂತ ಒಂದು ಶಬ್ದ. ಪಾತ್ರೆಗಳು ಆ ಕಡೆ ಈ ಕಡೆ ಉರುಳಾಡ್ತಾ ಇತ್ತು. ಏನೋ ಹೋಗ್ತಾ ಇರುವ ಟ್ರೈನು ನೆಲದ ಮೇಲೆ ಉರುಳಿ ಹೋದಂಗಾಯ್ತು ಪಾರಿಜಾತನಿಗೆ. ದಿಢೀರಂತ ಎದ್ದು ನಿಂತು ಅಡಿಗೆ ಮನೆಗೆ ಬಂದು ನೋಡಿದ್ರೆ ಇಬ್ಬರು ಸೊಸೆಂದಿರು ಕುಸ್ತಿ ಮಾಡ್ತಾ ಇದ್ರು. ಅದನ್ನು ನೋಡಿ ಪಾರಿಜಾತನಿಗೆ ಸುಸ್ತಾಗೋಯ್ತು. ಇದರಲ್ಲಿ ಒಂದು ತಟ್ಟೆ ಬಂದು ಪಾರಿಜಾತನ ಮುಖದ ಮೇಲೇನೆ ಬಿತ್ತು. ಅಯ್ಯೋ ದೇವ್ರೇ, ಇವರಿಬ್ರು ಪಾತ್ರೆಯಲ್ಲೇ ಒಡೆದು ನನ್ನ ಕೊಂದ್ಬಿಡ್ತಾರೋ ಏನೋ. ಒಂದ್ ಕಡೆ ಊರಿನ ಜನ ಈ ಕಡೆ ಬರದ್ನೇ ನಿಲ್ಸೇ ಬಿಟ್ರಲ್ಲ, ಸರು ಕೂಡ ಈ ಕಡೆ ಬರದೇ ಇಲ್ಲ ಅಂತ ಹೇಳ್ಬಿಟ್ಟೋಗಿದ್ದಾರೆ. ಹೇಗೋ ಇವ್ರ ಜಗಳ ಎಲ್ಲ ಮುಗ್ದೋಯ್ತು ಅನ್ಕೊಂಡಿದ್ರೆ, ಅಯ್ಯೋ ದೇವ್ರೇ, ಮತ್ತೆ ಮತ್ತೆ ಜಗಳ ಮಾಡ್ತಿದಾರಲ್ಲಪ್ಪ. ಅಯ್ಯೋ ನೋಡ್ರಿ ಅಮ್ಮ, ಜಗಳ ಮಾಡ್ಬೇಡಿ, ನಿಲ್ಸ್ರೆ. ಚೆನ್ನಾಗಿತ್ತಾನೆ ಇದ್ರಿ, ಮತ್ತೆ ಏನಮ್ಮ ನಡೀತು? ಅತ್ತೆ, ನಾನ್ ನನ್ನ ಪಾಡಿಗೆ ಅಡಿಗೆ ಮಾಡ್ತಿದ್ದೆ ಅತ್ತೆ. ಇವಳು ಮತ್ತೆ ಮತ್ತೆ ನನ್ನ ತಂಟೆಗೆ ಬರ್ತಾನೆ ಇದ್ದಾಳತ್ತೆ. ತೇ, ಅವಳ ಮಾತನ್ನ ಮಾತ್ರ ನಂಬೇಡಿ, ಬರೀ ನಾಟಕದವಳವಳು. ಇದ್ರಲ್ಲಿ ಯಾರು ನಾಟಕ ಮಾಡ್ತಿದ್ದಾರೆ, ಯಾರು ನಾಟಕ ಮಾಡ್ತಿಲ್ಲ ಅಂತ ನಾನ್ ಹೇಳ್ತೀನಿ. ಮೊದ್ಲು ನಿಮ್ಗೆ ಯಾಕೆ ಜಗಳ ಬಂತು, ಏನ್ ಕಾರಣ ಅಂತ ನನ್ ಜೊತೆ ಹೇಳಿ. ಈ ಪಾತ್ರೆನಾ ನೀವು ನನಗೋಸ್ಕರ ತಾನೇ ತೆಗ್ಕೊಟ್ಟಿದ್ದು, ಆದ್ರಿಂದ ಈ ಪಾತ್ರೆ ನನಗೆ ತಾನೇ. ಆ ಕಳ್ಳಿ ಮುಖವನ್ನು ನೋಡಿ, ಆ ಪಾತ್ರೆ ಅವಳಿಗೆ ಬೇಕು ಅಂತ ತಗೊಳ್ತಾ ಇದ್ದಾಳತ್ತೆ. ಯಾರ್ದೇ ಕಳ್ಳಿ ಮುಖ? ನಿಂದೆ ಕಣೆ ನಿಜವಾದ ಕಳ್ಳಿ ಮುಖ. ನಿಮ್ಮ ಮಾತನ್ನ ನಿಜವಾಗಿ ಆ ಕಳ್ಳ ಕೇಳಿದ್ರೆ ಅವನ್ ಕೂಡ ಈ ಕಡೆ ಬರೋದಿಲ್ಲ. ಇವಾಗ ಹೇಳಿ ಅಮ್ಮ, ನಿಮ್ಮಿಬ್ಬರಿಗೂ ಇವಾಗ ನಾನು ಏನ್ ಮಾಡ್ಬೇಕು? ತೇ, ಮನೇಲಿರುವ ಪಾತ್ರೆಯನ್ನು ಕೂಡ ನಮ್ಮಿಬ್ಬರಿಗೂ ಸಮಾನವಾಗಿ ಹಂಚಿಕೊಡಿ. ಹೌದತ್ತೆ, ಪಾತ್ರೆಯನ್ನು ಕೂಡ ಸಮಾನವಾಗಿ ಹಂಚಿಕೊಡಿ, ಇಲ್ಲದಿದ್ರೆ ನಾನ್ ಸುಮ್ನೆ ಇರಲ್ಲ. ಅಯ್ಯೋ ದೇವ್ರೆ, ನನ್ನ ಬಂಗಾರದ ಸೊಸೆ ಅಲ್ವಾ. ಸಮಾಧಾನವಾಗಿರಿ, ನೀವು ಹೇಳಿದಂಗೆ ಮಾಡಿದ್ರೆ ಪಾತ್ರೆ ಹಾಳಾಗಲ್ವಾ? ಸರಿ, ಆ ಪಾತ್ರೆನ ನಿಮ್ಮಿಬ್ಬರಿಗೂ ಸಮಾನವಾಗಿ ನಾನೇ ಹಂಚಿಕೊಡ್ತೀನಿ ಇರ್ರೆ. ಅತ್ತೆ, ಅದು ಮಾತ್ರ ಹೇಗೆ ಸಾಧ್ಯ? ಚೆನ್ನಾಗಿರೋ ಪಾತ್ರೆನ ಅವಳು ತಗೊಳ್ತಾಳೆ, ಚೆನ್ನಾಗಿಲ್ದಿರೋ ಪಾತ್ರೆ ನನಗ್ ಕೊಡ್ತಾಳೆ. ಅತ್ತೆ, ಅವಳಿಗೆ ಬೇಕಂತೆ ಹೊಸ ಪಾತ್ರೆನ ಹೊಸದ್ ಅವಳಿಗೆ ಕೊಟ್ಟು ಉಳಿದಿರೋದನ್ನ ನನಗ್ ಕೊಡಿಯತ್ತೆ. ಅಯ್ಯೋ ದೇವ್ರೇ, ಇದೇನಪ್ಪ ಕರ್ಮ ನನ್ಗೆ. ನನ್ನಿಂದ ಈ ಮನೆಯಲ್ಲಿ ಇರ್ಲಿಕ್ಕಾಗ್ತಾ ಇಲ್ಲ. ನಾನೇ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ತುಂಬಾ ಕೋಳಿಗಳನ್ನು ಕೊಂದಿದ್ದೀನಿ ಅಂತ ಜೈಲಲ್ಲಿ ಕೂತ್ಕೋತೀನಿ. ಮಾತನ್ನು ನಂಬಿ ನನಗೆ ಅವರು ಶಿಕ್ಷೆ ಕೊಡದಿದ್ರು ಪರವಾಗಿಲ್ಲ. ಅಯ್ಯೋ ದೇವ್ರೆ, ಇನ್ ಮುಂದೆ ಈ ಮನೆಗೆ ಮಾತ್ರ ನಾನು ಬರೋದಿಲ್ಲಪ್ಪ. ಹಾಗೆ ಹೇಳಿ ಪಾರಿಜಾತ ಸರಾಸರಿಯಾಗಿ ಪೊಲೀಸ್ ಸ್ಟೇಷನ್ಗೆ ಹೋದ್ರು. ಹೀಗೆ ಅವರ ಕಷ್ಟವನ್ನು ಹೇಳಿಕೊಂಡಾಗ ಒಂದು ಜೈಲಲ್ಲಿ ವಾರಗಟ್ಲೆ ಅವರನ್ನು ಜೈಲಲ್ಲೇ ಇಟ್ಟಿದ್ರು. ಜೈಲಿನ ಒಳಗೆ ಪಾರಿಜಾತ ಪ್ರಶಾಂತವಾಗಿ ನಿದ್ರೆ ಮಾಡಿದ್ರು. ಒಂದು ವಾರದ ನಂತರ ಸೊಸೆಂದಿರನ್ನು ಸಮಾಧಾನ ಮಾಡ್ಲಿಕ್ಕೆ ಹೋದಂತಹ ಎಸ್ಸೆ ಜೈಲಲ್ಲಿರುವ ಪಾರಿಜಾತನನ್ನು ನೋಡಿ ನಗ್ತಾ ಇದ್ರು. ಏನ್ ಪೊಲೀಸ್ರೇ, ನಿಮ್ಗೆ ಏನಾಗಿದೆ? ನನ್ನ ನೋಡಿ ಯಾಕೆ ನೀವು ನಗ್ತಾ ಇದ್ದೀರಾ? ಅಮ್ಮ, ನಾನಿವತ್ತು ನಿಮ್ ಮನೆ ಹತ್ರ ಹೋಗಿದ್ದೆ. ಅಲ್ಲಿ ನಿಮ್ಮ ಮನೆ ಹತ್ರದಿಂದ ಯಾವ ರೀತಿ ಶಬ್ದನೂ ಬರ್ಲಿಲ್ಲ. ಶಬ್ದ ಇಲ್ಲ ಅಂತ ಮನೆಯೊಳಗೆ ಹೋಗಿ ನೋಡಿದ್ರೆ ನನಗೆ ಆಶ್ಚರ್ಯ ಆಯ್ತಮ್ಮ. ನಿಮ್ಮ ಇಬ್ಬರು ಸೊಸೆಂದಿರು ಒಬ್ಬರಿಗೊಬ್ಬರು ಸಮಾಧಾನವಾಗಿ ಸಂತೋಷವಾಗಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ರಮ್ಮ. ಹೇಗೆ ಇಷ್ಟೊಂದು ಸಮಾಧಾನವಾಗಿದ್ದೀರಾ ಅಂತ ಕೇಳಿದಾಗ ಅವ್ರು ಹೇಳಿದ ಉತ್ತರ ಕೇಳಿ ಇವಾಗ ನೆನೆಸ್ಕೊಂಡ್ರು ನನಗೆ ನಗು ಮೇಲೆ ನಗು ಬರ್ತಾ ಇದೆಯಮ್ಮ. ಹೌದಾ? ಇಷ್ಟಕ್ಕೂ ಅವರಿಬ್ರು ಏನ್ ಸರ್ ಹೇಳಿದ್ರು? ಆ ಮನೆಯಲ್ಲಿ ಅವರಿಗೆ ನಿಮ್ದೇ ದೊಡ್ಡ ತಲೆನೋವಂತೆ. ನೀವು ಆ ಮನೇಲಿ ಇದ್ಕೊಂಡು ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ಅಂತ ಅವರಿಗೆ ಹಿಂಸೆ ಕೊಡ್ತಿದ್ದೀರಂತೆ. ಅದೇ ಅವರಿಗೆ ತಲೆನೋವಂತೆ. ಮನೆಯಲ್ಲಿ ಅತ್ತೆ ಅಂತ ಒಬ್ಳು ಹೆಂಗಸು ಇಲ್ಲದಿದ್ರೆ ಎಷ್ಟೊಂದು ಆರಾಮವಾಗಿ ಇರ್ಬೇಕು ಅಂತಾನೆ ಅವರಿಬ್ರು ಜಗಳವಾಡುವ ರೀತಿ ನಾಟಕ ಆಡಿ ನಿಮ್ನ ಈ ಕಡೆ ಕಳ್ಸಿದ್ದು. ಅವ್ರಾಗೆ ಮಾಡಿದ್ರಿಂದಾನೇ ನೀವೇ ತಾನಾಗಿ ಹೊರಗೆ ಬಂದ್ಬಿಟ್ರಿ. ಹೀಗೆ ಎಸ್ಐ ಹೇಳುತ್ತಾ ನಗ್ತಾ ಇದ್ದಂಗೆ ಪಾರಿಜಾತ ಏನು ಮಾತೇ ಬರದೆ ಎಸ್ಐಯನ್ನ ನೋಡ್ಕೊಂಡೇ ನಿಂತಿದ್ರು. ಸೀತಾಪುರ ಗ್ರಾಮದಲ್ಲಿ ಸತ್ಯವತಿ ಮಗ ಶ್ರೀಕಾಂತ್ ಸಾಫ್ಟ್ವೇರ್ ಎಂಪ್ಲಾಯ್, ಸೊಸೆಯಾದ ಶ್ರೀವಳ್ಳಿ ಹೌಸ್ ವೈಫ್, ಮೊಮ್ಮಗಳಾದ ಮಲ್ಲಿಕಾ ಓದ್ತಾ ಇದ್ಲು. ಶ್ರೀವಳ್ಳಿ 6 ಗಂಟೆಗೆ ಅಂಗಳವನ್ನು ಗುಡಿಸುತ್ತಾ ಪಕ್ಕದ ಮನೆಯವ್ರ ಜೊತೆ ಮಾತಾಡ್ತಿದ್ಲು. ನಾನು ಚೆಕಪ್ಗೆ ನನ್ ಮಗುನ ಕರ್ಕೊಂಡೋಗಿದ್ದೆ.
ಮಗುಗೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಕೊಡಕ್ ಹೇಳಿದ್ದಾರೆ. ಅವರಿಗೆ ಆಫೀಸಲ್ಲಿ ಕೆಲಸ ತುಂಬಾ ಇರುವುದರಿಂದ ನಮ್ಮಿಂದ ಹೆಲ್ತ್ ಚೆಕಪ್ಗೆ ಹೋಗಕ್ಕೆ ಆಗಿಲ್ಲ. ಮಲ್ಲಿಕಾ ಬಂದು ಶ್ರೀವಳ್ಳಿಯ ಪಕ್ಕದಲ್ಲಿ ನಿಂತ್ಲು. ಹೆಲ್ತ್ ಚೆಕಪ್ಗೆ ಹೋಗುವವರಿಗೆ ಅವರು ಒಳ್ಳೆ ಅಡ್ವೈಸ್ ಹೇಳ್ತಾ ಇದ್ದಾರೆ. ಫುಡ್ ಅಲ್ಲಿ ಕೂಡ ಚೇಂಜಸ್ ಹೇಳ್ತಿದ್ದಾರೆ. ನಮ್ಮ ಮನೆಯವ್ರನ್ನ ಹೇಗಾದ್ರೂ ಕನ್ವಿನ್ಸ್ ಮಾಡಿ ಹೆಲ್ತ್ ಚೆಕಪ್ಗೆ ಕರ್ಕೊಂಡು ಹೋಗ್ಬೇಕು. ಅಮ್ಮ, ಸ್ಕೂಲಿಗೆ ಟೈಮ್ ಆಗ್ತಿದೆ, ತಲೆ ಬಾಚಿಲ್ಲ. ನಿಮ್ ತಂದೆನ ಒಪ್ಸಿ ನಾವೆಲ್ಲರೂ ಹೆಲ್ತ್ ಚೆಕಪ್ಗೆ ಹೋಗೋಣ, ಸ್ಕೂಲಿಗೆ ಹೋಗೋದ್ ಬೇಡ. ಹಾಗೆ ಹೇಳಿ ಲತಾ ಅಲ್ಲಿಂದ ಹೊರಟೋದ್ಲು. ಮಲ್ಲಿಕಾ ಮತ್ತು ಶ್ರೀವಳ್ಳಿ ಮನೆಯೊಳಗೆ ಹೋದ್ರು. 2 days ಅಲ್ಲಿ ಎಕ್ಸಾಮ್ ಇದೆ. ಒಂದು ದಿನ ಸ್ಕೂಲಿಗೆ ಹೋಗೋದಿದ್ರೆ ಏನೂ ಆಗಲ್ಲ, ಹೆಲ್ತ್ ಚೆಕಪ್ ಮಾಡ್ಕೊಂಡ್ ಬಂದ್ಬಿಡೋಣ. ತಂದೆ ಮಾತನ್ನೇ ಕೇಳೋದಿಲ್ಲ, ಇನ್ನು ನನ್ ಮಾತ್ ನೀವು ಕೇಳ್ತೀರಾ? ನಿಮ್ ತಂದೆ ಹೇಳುವ ಮಾತು ಮಿಲಿಟರಿ ಟ್ರೈನಿಂಗ್ ಅಲ್ಲಿ ಹೇಳುವ ಹಾಗೆ ಸ್ಟ್ರಿಕ್ಟ್ ಆಗಿ ಇರುತ್ತೆ. ಶ್ರೀಕಾಂತ್ ಅಲ್ಲಿಗೆ ಬಂದ. ಬಾಕ್ಸ್ ರೆಡಿ ಮಾಡ್ದ? ಆಫೀಸಿಗೆ ಟೈಮ್ ಆಯ್ತು. ಹೌದು ಮಲ್ಲಿಕಾ, ಇನ್ನು ಸ್ಕೂಲಿಗೆ ರೆಡಿ ಆಗ್ಲಿಲ್ಲ? ಹೆಲ್ತ್ ಚೆಕಪ್ಗೆ ಹೋಗ್ಬೇಕಂತೆ ಪಪ್ಪ. ನಾನು ಎಷ್ಟು ದಿನದಿಂದ ಹೇಳ್ತಾ ಇದ್ದೀನಿ, ಇವತ್ತೇನಾದ್ರೂ ಸರಿ ಹೆಲ್ತ್ ಚೆಕಪ್ಗೆ ಹೋಗ್ಲೇಬೇಕು. ಓಕೆ ಮಲ್ಲಿಕಾ, ನೀನ್ ಮನೆಯಲ್ಲೇ ಇರು. ನಾನು ಆಫೀಸಿಗೆ ಹೋಗಿ ಹಾಫ್ ಡೇ ಲೀವ್ ತಗೊಂಡು ಆಫ್ಟರ್ನೂನ್ ಬರ್ತೀನಿ. 3 ಜನ ಸೇರಿ ಹೋಗೋಣ. ಹೆಲ್ತ್ ಚೆಕಪ್ ನಡೆಯುವ ಜಾಗಕ್ಕೆ 3 ಜನ ಹೋದ್ರು. 3 ಜನಕ್ಕೂ ಹೆಲ್ತ್ ಚೆಕಪ್ ಮಾಡಲಾಯಿತು. ಶ್ರೀಕಾಂತಿಗೆ ಐಡನ್ ಸೆಫಿಷಿಯನ್ಸಿ ಇದೆ, ಅದರಿಂದ ತರಕಾರಿ ಸಾರೇ ಕೊಡ್ಬೇಕು ಅಂತ ಹೇಳಿದ್ರು. 3 ಜನ ಸೇರಿ ಮನೆಗೆ ಬಂದ್ರು. ಹೆಲ್ತ್ ಚೆಕಪ್ಗೆ ಹೋಗಿದ್ರಿಂದ ನಿಮಗೆ ಐಡನ್ ಸೆಫಿಷಿಯನ್ಸಿ ಇದೆ ಅಂತ ಗೊತ್ತಾಯ್ತು. ಹೆಲ್ತ್ ಅನ್ನು 6 ತಿಂಗಳಿಗೊಂದ್ಸಲ ಚೆಕ್ ಮಾಡ್ಕೋಬೇಕಾಗಿತ್ತು. ಆದ್ರೆ ವರ್ಕ್ ಟೆನ್ಷನ್ ಇಂದ ನಾನು ಅದನ್ನ ಕೇರ್ಲೆಸ್ ಮಾಡಿದೆ. ನೀವು ತಿನ್ನುವ ಆಹಾರ ಪದಾರ್ಥದಲ್ಲಿ ತರಕಾರಿ ಅಧಿಕ ತಿನ್ಬೇಕು ಅಂತ ಹೇಳಿದ್ರು. ಏನೋ ಚೆಫ್ ಆಗಿ ವೆರೈಟಿ ಅಡಿಗೆ ಮಾಡಿ ಹಾಕುವ ರೀತಿ ಹೇಳ್ತಿದ್ದಾರೆ ಮಮ್ಮಿ. ಅವಾಗ್ಲೇ ಊರಿನಿಂದ ಸತ್ಯವತಿ ಮನೆಗೆ ಬಂದ್ರು. ಶ್ರೀವಳ್ಳಿ ಹೋಗಿ ಬ್ಯಾಗ್ ಅನ್ನು ತೆಗೆದುಕೊಂಡ್ಲು. ಏನಮ್ಮ, ಅಮ್ಮನಿಗೆ ಎದುರು ಮಾತು ಮಾತಾಡುವಷ್ಟು ದೊಡ್ಡ ಹುಡುಗಿ ಆಗ್ಬಿಟ್ಟಾ? ಏನ್ರಿ, ಅತ್ತೆನ ಕೂಡ ಕರ್ಕೊಂಡೋಗಿ ಹೆಲ್ತ್ ಚೆಕಪ್ ಮಾಡಿಸ್ಕೊಂಬನ್ನಿ. ಇವತ್ತು ನೀವೆಲ್ಲ ಹೋಗಿ ಬಂದಿದ್ದೀರಲ್ವಾ, ಶ್ರೀಕಾಂತಿಗೆ ರಜೆ ಸಿಗ್ಲಿ. ಫಂಕ್ಷನ್ ಚೆನ್ನಾಗಿ ನಡೀತಾ ಅಮ್ಮ? ಊರಲ್ಲಿ ಎಲ್ರೂ ಚೆನ್ನಾಗಿದ್ದಾರಾ? ಎಲ್ಲರೂ ಚೆನ್ನಾಗಿದ್ದಾರೆ. ಫಂಕ್ಷನ್ ಕೂಡ ಚೆನ್ನಾಗಿ ನಡೀತು. ನಾನು ತುಂಬಾ ಟಯರ್ಡ್ ಆಗಿದ್ದೀನಿ, ಹೋಗಿ ರೆಸ್ಟ್ ಮಾಡ್ತೀನಿ. ಸತ್ಯವತಿ ಅಲ್ಲಿಂದ ರೂಮಿಗೆ ಹೊರಟೋದ್ಲು. ಶ್ರೀಕಾಂತ್ ಹೊರಟು ಆಫೀಸಿಗೆ ಹೋದ. ಮಲ್ಲಿಕಾ ಮೊಬೈಲಲ್ಲಿ ವಿಡಿಯೋ ಗೇಮ್ನ ಆಡ್ತಾ ಇದ್ಲು. ಶ್ರೀವಳ್ಳಿ ಕೆಲಸ ಮುಗಿಸಿ ಹೊರಗೆ ಬಂದ್ಲು. ಮೊಬೈಲಲ್ಲಿ ಯಾವಾಗ ನೋಡಿದ್ರು ಹೀಗೆ ವಿಡಿಯೋ ಗೇಮ್ ಆಡೋದ್ರಿಂದ ಕಣ್ಣಿಗೆ ಒಂದಲ್ಲ ಒಂದಿನ ತೊಂದರೆ ಬರುತ್ತೆ. ಐ ಹಾಸ್ಪಿಟಲ್ ಇದೆ ಅಲ್ವಮ್ಮ, ಹೋದ್ರೆ ಸರಿ ಮಾಡಿಸ್ಕೊಂಡ್ ಬರ್ಬೋದು. ನಿಮ್ ತಂದೆಗೆ ಐಡನ್ ಸೆಫಿಷಿಯನ್ಸಿ ಆಗಿದೆ, ನೀನು ನಿನ್ ಕಣ್ಣ ನೋಡ್ಕೋ. ನಮ್ದು ಪೇಷಂಟ್ ಫ್ಯಾಮಿಲಿ ಅಂತ ಎಲ್ರೂ ಹೇಳ್ತಾರೆ. ಮೊಬೈಲ್ನ ಸೋಫಾ ಮೇಲೆ ಹಾಕಿ ಮಲ್ಲಿಕಾ ಅಲ್ಲಿಂದ ಒಳಗೆ ಹೋದ್ಲು. ಶ್ರೀಕಾಂತ್ ಆಫೀಸಿಂದ ಮನೆಗೆ ಬಂದ. ಮಲ್ಲಿಕಾ ಹೋಗಿ ಸತ್ಯವತಿನ ಎಬ್ಸಿದ್ಲು. ಎಲ್ಲರೂ ಕೂತ್ಕೊಂಡು ಡಿನ್ನರ್ ಅನ್ನು ಮುಗಿಸಿದ್ರು. ಏನಮ್ಮ, ಫುಡ್ ಐಟಮ್ ಎಲ್ಲಾನು ತರಕಾರಿಯಿಂದಾನೇ ಇದೆ. ನಿಮ್ಮ ಮಗನಿಗೆ ಐಡನ್ ಸೆಫಿಷಿಯನ್ಸಿ ಬಂದಿದೆಯಲ್ಲ, ಅದಕ್ಕೇನೆ ಎಲ್ಲ ಅಡುಗೆ ತರಕಾರಿಯಲ್ಲೇ ಮಾಡಿದೀನಿ. ಹಾಗಾದ್ರೆ ಮಮ್ಮಿ, ಡ್ಯಾಡಿಗೆ ಬೇರೆ ಫುಡ್ ಮಾಡಿ, ನಮಗೆ ಬೇರೆ ಫುಡ್ನ ಪ್ರಿಪೇರ್ ಮಾಡಿ. ಅದೆಲ್ಲ ಏನೂ ಬೇಡ, ಎಲ್ಲರಿಗೂ ಒಂದೇ ಅಡುಗೆ ಸಾಕು. ತರಕಾರಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದು. ಮರುದಿನ ಶ್ರೀಕಾಂತ್ ಟಿಫಿನ್ ಅನ್ನು ತೆಗೆದುಕೊಂಡು ಆಫೀಸಿಗೆ ಹೋದ. ಮಲ್ಲಿಕಾ ಕೂಡ ಸ್ಕೂಲಿಗೆ ಹೋದ್ಲು. ಶ್ರೀವಳ್ಳಿ ಅವಳ ರೂಮಲ್ಲಿ ಬಟ್ಟೆನ ಮಡಚಿಡ್ತಿದ್ಲು. ಸತ್ಯವತಿ ಫ್ರಿಡ್ಜ್ ಅನ್ನು ಓಪನ್ ಮಾಡಿ ಜೋರಾಗಿ ಶ್ರೀವಳ್ಳಿಯನ್ನು ಕರೆದ್ಲು. ಫ್ರಿಡ್ಜಲ್ಲಿ ನೀರೇ ಕಾಣ್ತಾ ಇಲ್ಲ, ಎಲ್ಲಾ ತರಕಾರಿ ಸೊಪ್ಪುನೇ ತುಂಬಿಸಿಟ್ಟಿದೀಯಾ? ನಿಮ್ಮ ಮಗನಿಗೆ ಐಡನ್ ಡೆಫಿಷಿಯನ್ಸಿ, ಅದಕ್ಕೇನೆ ತರಕಾರಿಯಲ್ಲಿ ವಿವಿಧ ಅಡಿಗೆ ಮಾಡೋಣ ಅಂತ ತಂದಿಟ್ಟಿದೀನಿ. ಉಪ್ಪು ತರಕಾರಿ ಎಲ್ಲ ಹೀಗೆ ಫ್ರಿಡ್ಜಲ್ಲಿ ಇಟ್ಟು ತಿನ್ಬಾರ್ದು, ಫ್ರೆಶ್ ಆಗಿ ತೆಗೆದು ಮಾಡ್ಬೇಕು. ಆ ದಿನ ಭಾನುವಾರ. ಶ್ರೀಕಾಂತ್ ಮನೆಯಲ್ಲೇ ಇದ್ದ. ಸೊಪ್ಪು ಮಾರುವವರು ಆ ಕಡೆ ಬಂದ್ರು. ಏನ್ ಶ್ರೀವಳ್ಳಿ, ತರಕಾರಿ ಸೊಪ್ಪು ಮಾರುವವರು ಈ ಕಡೆ ಬರ್ತಾ ಇದ್ದಾರೆ, ಮಾರ್ಕೆಟಿಗೆ ಹೋಗೋದ್ನೇ ನಿಲ್ಸ್ಬಿಟ್ಟಿದೀಯಾ? ತರಕಾರಿ ಸೊಪ್ಪನ್ನು ಫ್ರೆಶ್ ಆಗಿ ತಿನ್ಬೇಕಂತೆ, ಅದಕ್ಕೇನೆ ಮನೆ ಹತ್ರ ಬರೋರ್ ಜೊತೆ ತಗೊಳ್ತಾ ಇದ್ದೀನಿ. ಇವತ್ತು ಭಾನುವಾರ, ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಏನಾದ್ರೂ ಮಾಡು, ನಾನು ಮಾರ್ಕೆಟಿಗೆ ಹೋಗಿ ತಗೊಂಬರ್ತೀನಿ. ಶ್ರೀಕಾಂತ್ ಮಾರ್ಕೆಟಿಗೆ ಹೋಗಿ ಚಿಕನ್ ಮಟನ್ ತಗೊಂಬಂದ. ಶ್ರೀವಳ್ಳಿ ಅಡಿಗೆ ಮಾಡಿದ್ಲು. ಚಿಕನ್ ಬಿರಿಯಾನಿಯಲ್ಲಿ ಕೂಡ ಸೊಪ್ಪನ್ನು ಮಿಕ್ಸ್ ಮಾಡಿದೀಯಾ? ಇವತ್ತು ಸೊಪ್ಪು ತರಕಾರಿ ಇಲ್ಲದೆ ಊಟ ಮಾಡೋಣ ಅಂತ ಆಸೆಯಾಗಿದ್ದೆ. ರೀ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಬಿರಿಯಾನಿ ಜೊತೆಗೆ ಪುದೀನಾ ಸೊಪ್ಪು, ಪಾಲಕ್ ಸೊಪ್ಪು ಎಲ್ಲ ಹಾಕಿ ಮಾಡಿದೀನಿ, ತಿನ್ನಿ. ಮಟನ್ನ ಹಾಗೇನೆ ಮಾಡದೆ ಸೊಪ್ಪು ಎಲ್ಲ ಹಾಕಿ ಮಾಡಿದಾಳೆ, ಚೆನ್ನಾಗಿದೆ ತಾನೆ, ತಿನ್ನು, ಪರವಾಗಿಲ್ಲ. ಪ್ರತಿದಿನ ಸೊಪ್ಪಿನಿಂದನೇ ಏನಾದ್ರೂ ಮಾಡ್ತೀರಾ, ಇವತ್ತಾದ್ರೂ ಚಿಕನ್ ಮಟನ್ ತಿನ್ನೋಣ ಅಂತ ಆಸೆ ಪಟ್ಟೆ. ಹೀಗೆ ಅಳುತ್ತಾ ಮುಖವನ್ನು ಇಟ್ಕೊಂಡ್ಲು ಮಲ್ಲಿಕಾ. ಮರುದಿನ ಶ್ರೀಕಾಂತ್
ತರಕಾರಿ ಸೊಪ್ಪು ಮಾರೋರಿಗೆ ವಾರ್ನಿಂಗ್ ಮಾಡ್ದ ಇನ್ಮುಂದೆ ತನ್ನ ಮನೆ ಹತ್ರ ಬರ್ಬಾರ್ದು ಅಂತ. ಸತ್ಯವತಿ ರೋಡಿಗೆ ಹೋಗಿ ಶ್ರೀವಳ್ಳಿ ಅಂತ ಜೋರಾಗಿ ಕರೆದ್ಲು. ತೋಟ ತುಂಬಾ ಸೊಪ್ಪುಗಳೇ ಇದೆ ಅತ್ತೆ, ಪ್ರತಿದಿನ ಫ್ರೆಶ್ ಆಗಿ ತಗೋಬೇಕಲ್ವಾ, ಅದಕ್ಕೇನೆ ಮನೆ ಹತ್ರನೇ ಬೆಳೆಸ್ತಾ ಇದ್ದೀನಿ. ಪ್ರತಿದಿನ ಸೊಪ್ಪು ಮಾರೋರ್ ಜೊತೆ ತಗೊಳ್ತಾ ತಾನೇ ಇದ್ದೀಯಾ, ಮತ್ತ್ಯಾಕೆ ಇಲ್ಲಿ ಬೆಳೆಸಿದೀಯಾ? ನಮ್ಮ ಬೀದಿಗೆ ಸೊಪ್ಪು ಮಾರೋರು ಬರ್ತಾನೇ ಇಲ್ಲ, ಅದಕ್ಕೇನೆ ತೋಟದಲ್ಲೇ ಬೆಳೆಸಿದೀನಿ. ಊರಿಗೆ ಹೈಡನ್ ಡೆಫಿಸಿಯನ್ಸಿ ಅಲ್ವಾ? ಮರುದಿನ ಶ್ರೀಕಾಂತ್ ಹಾಲಲ್ಲಿ ಶ್ರೀವಳ್ಳಿ ಜೊತೆ ಮಾತಾಡ್ದ. ವರ್ಕ್ ಬಗ್ಗೆ ಮಾತಾಡ್ಲಿಕ್ಕೆ ಆಫೀಸಿಂದ ಸ್ವಲ್ಪ ಜನ ಮನೆಗೆ ಬರ್ತಿದ್ದಾರೆ. ಸರಿ ರೀ, ಅವ್ರಿಗೇನ್ ಬೇಕು, ಟೀ ಕಾಫಿ ತಿಂಡಿ ಎಲ್ಲನೂ ರೆಡಿ ಮಾಡ್ತೀನಿ. ಅವ್ರನ್ನ ಲಂಚ್ಗೆ ಕೂಡ ಬನ್ನಿ ಅಂತ ಹೇಳಿದೀನಿ. ಒಳ್ಳೆ ಫುಡ್ ಐಟಮ್ನ ಮಾಡು. ಶ್ರೀಕಾಂತ್ ಕೊಲಿಗ್ ಜೊತೆ ಮಧ್ಯಾಹ್ನ ಊಟಕ್ಕೆ ಕೂತಿದ್ದ. ಕೊಲಿಗ್ಸ್ ಅಲ್ಲಿ ಒಬ್ಬ ಏನಿದು ಎಲ್ಲ ತರಕಾರಿ ಫುಡ್ ಐಟಮೇ ಮಾಡಿದೀರಾ ಅಂತ ಹೇಳಿದ. ನಾನ್ ವೆಜ್ ತಿನ್ಬಾರ್ದು, ನಾನ್ ವೆಜ್ ಹೆಲ್ತಿಗೆ ಒಳ್ಳೇದಲ್ಲ ಅಂತಾನೆ ನನ್ನ ಹೆಂಡತಿ ಯಾವಾಗ ನೋಡಿದ್ರು ವೆಜ್ಜಲ್ಲೇ ವೆರೈಟಿ ಮಾಡೋದು. ಶ್ರೀವಳ್ಳಿಗೆ ನಮ್ಮ ಹೆಲ್ತ್ ಮೇಲೆ ಕೇರಿಂಗ್ ಜಾಸ್ತಿ, ಅದಕ್ಕೇನೆ ನಮ್ಮ ಹೆಲ್ತಿಗೋಸ್ಕರ ಯಾವಾಗ್ಲೂ ತರಕಾರಿನೇ ಅಡಿಗೆ ಮಾಡ್ತಾಳೆ. ಸಿರಿಧಾನ್ಯದಲ್ಲಿ ಯಾವಾಗ್ಲೂ ಅಡಿಗೆ ಮಾಡ್ತಾರೆ, ಯಾಕಂದ್ರೆ ಅದರಲ್ಲಿ ಕ್ಯಾಲ್ಸಿಯಂ ಪ್ರೋಟೀನ್ ಅಧಿಕ ಇರುತ್ತೆ ಅಲ್ವಾ. ನಮ್ಮ ಮನೆಯವರಿಗೆ ಹೈಡನ್ ಡಿಫಿಷಿಯನ್ಸಿ, ಅದಕ್ಕೇನೆ ತರಕಾರಿಯಲ್ಲಿ ತುಂಬಾ ವೆರೈಟಿ ಫುಡ್ ಅನ್ನು ಮಾಡಿರೋದು. ಹೀಗೆ ಮಾತಾಡಿ ಎಲ್ಲರೂ ಹೋದ್ರು. ಮರುದಿನ ಶ್ರೀಕಾಂತ್ ಟಿಫನ್ ಬಾಕ್ಸ್ ಅನ್ನು ತೆಗೆದುಕೊಂಡು ಆಫೀಸಿಗೆ ಬಂದ. ಆ ದಿನ ಮಧ್ಯಾಹ್ನ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡ್ತಿದ್ರು. ಶ್ರೀಕಾಂತ್ ಟಿಫನ್ ಅನ್ನು ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ತರಕಾರಿ ಐಟಮೇ ಇತ್ತು. ಅಲ್ಲಿ ಎಲ್ಲರೂ ಆಫೀಸಲ್ಲಿ ಶ್ರೀಕಾಂತಿಗೆ ಐಡನ್ ಡೆಫಿಸಿಯನ್ಸಿ ಅಂತ ತಮಾಷೆ ಮಾಡ್ತಿದ್ರು. ಶ್ರೀಕಾಂತಿಗೆ ಕೋಪ ಬಂತು. ಮನೆಗೆ ಬಂದು ಶ್ರೀವಳ್ಳಿ ಜೊತೆ ಜಗಳ ಮಾಡ್ದ. 10-20 ದಿನದಿಂದ ತರಕಾರಿ ಸೊಪ್ಪು ಬಿಟ್ರೆ ಬೇರೆ ಏನೂ ಮಾಡೋದಿಲ್ಲ, ಅದನ್ನ ತಿಂದು ತಿಂದು ನನ್ನ ನಾಲಿಗೆ ಸತ್ತೋಗಿದೆ. ನಿಮಗೆ ಐಡನ್ ಡೆಫಿಸಿಯನ್ಸಿ ರೀ, ನೀವು ತರಕಾರಿನೇ ತಿನ್ಬೇಕು, ಅದಕ್ಕೇನೆ ಅದೇ ಅಡಿಗೆ ಮಾಡ್ತಿದ್ದೀನಿ. ಆಗ ಶ್ರೀಕಾಂತಿಗೆ ಕೋಪ ಬಂದು ಶ್ರೀವಳ್ಳಿನ ಒಡೆದ. ಶ್ರೀವಳ್ಳಿ ಅಳುತ್ತಾ ತನ್ನ ರೂಮಿಗೆ ಹೊರಟೋದ್ಲು. ಇದನ್ನು ಸತ್ಯವತಿ ನೋಡಿದ್ಲು. ಸತ್ಯವತಿ ಶ್ರೀಕಾಂತ್ ಕೂತ್ಕೊಂಡು ಮಾತಾಡ್ತಿದ್ರು. ಶ್ರೀಕಾಂತ್, ನೀನ್ ಮಾಡಿದ್ದು ಯಾವ್ದಾದ್ರೂ ಸರಿ ಇದೆಯಾ? ಶ್ರೀವಳ್ಳಿ ತುಂಬಾ ಪಾಪ. ಅವಳು ಮಾಡಿದ ಕೆಲ್ಸಕ್ಕೆ ಆಫೀಸಲ್ಲಿ ಎಲ್ಲರೂ ನನ್ನ ನೋಡಿ ನಗ್ತಾ ಇದ್ದಾರಮ್ಮ. ಶ್ರೀವಳ್ಳಿಗೆ ನೀನು ಮಲ್ಲಿಕಾ ಅಂದ್ರೆ ಪಂಚಪ್ರಾಣ. ಹೆಲ್ತ್ ಚೆಕಪ್ಪಿಗೆ ಹೋಗಿದ್ದಾಗ ಡಾಕ್ಟರ್ ಹೇಳಿದ್ರಿಂದ ತಾನೇ ಅವಳು ಹೀಗೆ ಮಾಡ್ತಿದ್ದಾಳೆ. ಐರನ್ ಟ್ಯಾಬ್ಲೆಟ್ ಹಾಕೊಂಡ್ರೆ ಸರಿಯಾಗುತ್ತೆ, ನನಗೆ ಏನೋ ಆಗ್ಬಿಡ್ತು ಅಂತ ಏನೇನೋ ಮಾಡ್ತಿದ್ದಾಳೆ. ನಿನಗೆ ಒಂದೇ ಸೊಲ್ಯೂಷನ್ ಇರೋದು, ನೀನ್ ಮತ್ತೆ ಪುನಃ ಹೆಲ್ತ್ ಚೆಕಪ್ ಮಾಡ್ಕೊಂಡು ನಿನಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಶ್ರೀವಳ್ಳಿ ಜೊತೆ ತೋರ್ಸು. ಆವಾಗ ಅಲ್ಲಿಗೆ ಮಲ್ಲಿಕಾ ಬಂದ್ಲು. ಡಾಕ್ಟರ್ ಮಾತ್ರ ನಿಮಗೇನಾದ್ರೂ ಸಣ್ಣ ಪ್ರಾಬ್ಲಮ್ ಇದೆ ಅಂತ ಮತ್ತೆ ಹೇಳಿದ್ರೆ ನಮ್ ಕತೆನೇ ಮುಗೀತು. ನನಗೆ ಗೊತ್ತಿರುವ ಡಾಕ್ಟರ್ ಹತ್ರ ನಿಮ್ಮಮ್ಮನ ಕರ್ಕೊಂಡೋಗಿ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿಸ್ತೀನಿ. ಒಳ್ಳೆ ಕೆಲ್ಸ. ಸರಿ ಸರಿ ಹೊರಡು, ಹೋಗಿ ಶ್ರೀವಳ್ಳಿನ ಸಮಾಧಾನ ಮಾಡು. ಅಳುತ್ತಾ ರೂಮಲ್ಲಿ ಕೂತಿದ್ದಾಳೆ. ಶ್ರೀವಳ್ಳಿ ಅಡುಗೆ ಮನೆಯಿಂದ ಹೊರಗಡೆ ಬಂದ್ಲು. ಅಮ್ಮ, ನೀವು ರೂಮಿಗೆ ತಾನೇ ಹೋಗಿದ್ದು, ಯಾವಾಗ ಅಡುಗೆ ಮನೆಯೊಳಗೆ ಹೋದ್ರಿ? ಯಾವಾಗ ಅಡಿಗೆ ಮಾಡಿದ್ರಿ? ನಿಮ್ ತಂದೆಗೆ ಐಡನ್ ಎಫಿಷಿಯನ್ಸಿ ಅಲ್ವಾ, ಅದಕ್ಕೆ ಅಡುಗೆ ಮಾಡದಿದ್ರೆ ಹೇಗೆ? ಹೋಗಿ ತರಕಾರಿ ಅಡಿಗೆ ಮಾಡಿದೀನಿ. ಶ್ರೀಕಾಂತ್ ತಲೆ ಮೇಲೆ ಕೈ ಇಟ್ಕೊಂಡು ಮರುದಿನ ಶ್ರೀವಳ್ಳಿಯನ್ನು ಕರೆದುಕೊಂಡು ಒಳ್ಳೆ ಡಾಕ್ಟರ್ ಹತ್ರ ಹೋದ. ಶ್ರೀಕಾಂತಿಗೆ ಪರೀಕ್ಷೆ ಮಾಡಿ ಅವನು ತುಂಬಾ ಚೆನ್ನಾಗಿದ್ದಾನೆ ಅಂತ ಡಾಕ್ಟರ್ ಹೇಳಿದ್ಮೇಲೆ ಅವರಿಬ್ರು ಮನೆಗೆ ಬಂದ್ರು. ಇವರಿಗೆ ಪೂರ್ತಿಯಾಗಿ ಐಡನ್ ಡೆಫಿಷಿಯನ್ಸಿ ಕಡಿಮೆ ಆಗಿದೆ, ಎಲ್ಲಾ ವಿಧ ಅಡುಗೆ ತಿನ್ಬೋದು ಅಂತ ಹೇಳಿದ್ರು. ಹೌದಾ, ಸರಿ ಸರಿ, ಶ್ರೀಕಾಂತಿಗೆ ಏನೆಲ್ಲ ಇಷ್ಟ ಆ ಅಡುಗೆನ ಮಾಡ್ಕೊಡು. ಅಡುಗೆ ಮನೆಗೆ ಹೋಗಿ ಶ್ರೀವಳ್ಳಿ ಅಡುಗೆ ಮಾಡಿದ್ಲು. ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ರು. ಇಷ್ಟೊಂದು ನಾನ್ ವೆಜ್ ಮಾಡಿದೀರಾ, ಮತ್ತೆ ಈ ಪುದೀನ ಚಟ್ನಿ ಯಾಕಮ್ಮ? ಮತ್ತೆ ನಿಮ್ ತಂದೆಗೆ ಐಡನ್ ಡೆಫಿಷಿಯನ್ಸಿ ಜಾಸ್ತಿ ಆದ್ರೆ ಅದಕ್ಕೇನೆ ಪ್ರತಿದಿನ ಒಂದು ತರಕಾರಿ ವೆರೈಟಿ ಇರ್ಲಿ ಅಂತ. ಪ್ರತಿದಿನ ಬೇಡಮ್ಮ, ವಾರಕ್ಕೆ 3 ಸಲ ಮಾಡ್ಕೊಟ್ರೆ ಸಾಕು. ಹೊರಗಡೆ ತೋಟದಲ್ಲಿ ತುಂಬಾ ತರಕಾರಿ ಸೊಪ್ಪುನ ಬೆಳೆದಿದ್ದೀನಿ, ಅದು ವೇಸ್ಟ್ ಆಗ್ಬಾರ್ದಲ್ಲ. ಹಾಗೆ ಹೇಳಿದಾಗ ಎಲ್ಲರೂ ತಲೆ ಮೇಲೆ ಕೈ ಇಟ್ಕೊಂಡ್ರು.